ಅನ್ಯಾಯ ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ನಿನ್ನೆ ದೆಹಲಿಯಲ್ಲಿ ರಾಜ್ಯಕ್ಕಾದಂತಹ ಅನ್ಯಾಯದ ಕುರಿತು ಪ್ರತಿಭಟನೆಯನ್ನ ಮಾಡಿತು ಕಾಂಗ್ರೆಸ್. ನಿರ್ಮಲಾ ಸೀತಾರಾಮನ್ ಕಚೇರಿಗೆ ಮಸಿ ಬಳಿದು ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಬೆಂಗಳೂರಿನ ಮಿಲ್ಲರ್ಸ್ ರಸ್ತೆಯಲ್ಲಿರುವ ಕಚೇರಿಯ ಬಳಿ ಹೈ ಡ್ರಾಮಾ ಆಗಿದೆ. ನಿರ್ಮಲಾ ಸೀತಾರಾಮನ್ ಕಚೇರಿಗೆ ಮಸಿ ಬಳಿದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ನವರು. ಪೊಲೀಸರು ಹಾಗೆ ಪ್ರತಿಭಟನಾಕಾರರ ಮಧ್ಯೆ ವಾಗ್ವಾದ ಆಯಿತು, ತಳ್ಳಾಟ ಆಯಿತು. ಕೊನೆಗೂ ಎನ್ಎಸ್ಯುಐ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ವಿಧಾನಸೌಧ ಪೊಲೀಸರಿಂದ ಎನ್ಎಸ್ಯುಐ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯಲಾಗಿದೆ. ಬೆಂಗಳೂರಿನ ಮಿಲ್ಲರ್ಸ್ ರಸ್ತೆಯಲ್ಲಿರುವಂತಹ ಕಚೇರಿ ಬಳಿ ಹೈ ಡ್ರಾಮಾ ಆಗಿದೆ. ನಿರ್ಮಲಾ ಸೀತಾರಾಮನ್ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನಾಕಾರರು. ಅವರ ಮನೆಯ ಮುಂದೆ ಇದ್ದಂತಹ ಆ ಬೋರ್ಡ್ಗೆ ಮಸಿ ಬಳಿತಾ ಇದ್ದಾರೆ. ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ವಿರುದ್ಧ ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ನಿನ್ನೆ ಇಡೀ ರಾಜ್ಯ ಸಚಿವ ಸಂಪುಟ, ಶಾಸಕರು, ಸಿಎಂ, ಡಿಸಿಎಂ ಆದಿಯಾಗಿ ಎಲ್ಲರೂ ದೆಹಲಿಯ ಜಂತರ್ ಮಂತರ್ನಲ್ಲಿ ಆಕ್ರೋಶ ಹೊರಹಾಕಿದ್ರು. ಇಲ್ಲಿ ಬೆಂಗಳೂರಿನಲ್ಲಿ ಯೂತ್ ಕಾಂಗ್ರೆಸ್ ಸದಸ್ಯರು ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದ್ರು. ಅದಾದ ಬೆನ್ನಲ್ಲೇ ಇವತ್ತು ನಡೆದಿರುವಂತಹ ಘಟನೆ ನೋಡ್ತಾ ಹೋದ್ರೆ ವಿತ್ತ ಸಚಿವೆಯ ಕಚೇರಿಗೆ ಈ ರೀತಿ ಮಸಿ ಬಳಿಯುವಂತಹ ಪ್ರಯತ್ನ ಆಗಿರುವಂಥದ್ದು. ನಿರ್ಮಲಾ ಸೀತಾರಾಮನ್ ಕಚೇರಿಗೆ ಮಸಿ ಬಳಿದು ಕಾಂಗ್ರೆಸ್ನ ಕಾರ್ಯಕರ್ತರು ಹೈ ಡ್ರಾಮಾ ಮೆರೆದಿದ್ದಾರೆ. ಬೆಂಗಳೂರಿನ ಮಿಲ್ಲರ್ ರಸ್ತೆಯಲ್ಲಿರುವಂತಹ ಕಚೇರಿ ಅದು. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಬೋರ್ಡ್ಗೆಲ್ಲ ಮಸಿ ಬಳಿತಾ ಇರೋದನ್ನ. ಈ ಸಂದರ್ಭದಲ್ಲಿ ಪೊಲೀಸರು ಅವರನ್ನು ತಡೆಯೋದಕ್ಕೆ ಪ್ರಯತ್ನಿಸಿದ್ರು. ತಳ್ಳಾಟ ನೂಕಾಟ ಆಯಿತು. ನಂತರ ಎಲ್ಲಾ ಕಾರ್ಯಕರ್ತರನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ. ಒಟ್ಟಾರೆ ಕಾಂಗ್ರೆಸ್ನ ಆಕ್ರೋಶ ಜೊತೆಗೆ ಈ ಒಂದು ಅಸ್ತ್ರವನ್ನೇನು ಪ್ರಯೋಗಿಸ್ತಾ ಇದೆ ಕಾಂಗ್ರೆಸ್, ಈ ಪ್ರತಿಭಟನಾ ಅಸ್ತ್ರವನ್ನ ಮುಂದುವರಿಸ್ತಾ ಇದೆ. ಅನುದಾನದ ಕಹಳೆಯನ್ನು ಮೊಳಗಿಸ್ತಾ ಇದೆ. ಕೇಂದ್ರದ ವಿರುದ್ಧ ಈ ರೀತಿ ರಾಜ್ಯ ಸರ್ಕಾರ ಅನುದಾನದ ಕಹಳೆಯನ್ನು ಮೊಳಗಿಸ್ತಾ ಇದೆ. ಕಟೀಲ್ ನಿವಾಸಕ್ಕೂ ಕೂಡ ಎನ್ಎಸ್ಯುಐ ಕಾರ್ಯಕರ್ತರು ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದ್ದಾರೆ. ಪ್ರತಿಭಟನಾಕಾರರು ಮತ್ತು ಪೊಲೀಸರ ಮಧ್ಯೆ ಈ ಸಂದರ್ಭದಲ್ಲಿ ನೂಕಾಟ ಆಯಿತು, ತಳ್ಳಾಟ ಆಯಿತು. ಬಿಜೆಪಿ ಸಂಸದರ ಮೌನದ ವಿರುದ್ಧ ಎನ್ಎಸ್ಯುಐನ ಆಕ್ರೋಶ. ಪೊಲೀಸರು ಕಾರ್ಯಕರ್ತರ ಮಧ್ಯೆ ಗಲಾಟೆ ಆಗಿದೆ. ಬ್ಯಾರಿಕೇಡ್ ಅನ್ನೇ ಕಿತ್ತೆಸೆದು ಕಟೀಲ್ ನಿವಾಸಕ್ಕೆ ನುಗ್ಗೋದಕ್ಕೆ ಯತ್ನಿಸಿದ್ದಾರೆ ಕಾರ್ಯಕರ್ತರು. ವಿವಿಧ ಕಡೆಗಳಲ್ಲಿ ವಿವಿಧ ರೀತಿಯ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಎನ್ಎಸ್ಯುಐನಿಂದ ಭಾರಿ ಆಕ್ರೋಶ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.